ಆತ್ಮೀಯ ವೀಕ್ಷಕರೇ, ಆರ್ಫನಿಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಪಡಿತರ ಚೀಟಿಗೆ ದುಪ್ಪಟ್ಟು ಹಣ ವಸೂಲಿ. ಕೊಪ್ಪಳ ತಾಲೂಕಿನಲ್ಲಿ ಪಡಿತರ ಚೀಟಿ ತಿದ್ದುಪಡಿಗಾಗಿ 5 ಪಟ್ಟು ಹೆಚ್ಚುವರಿ ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ತಾಲೂಕಿನ ಹಿರ್ಕಲಗಡ ಗ್ರಾಮದ ಗ್ರಾಮ 1 ಕೇಂದ್ರದಲ್ಲಿ 25 ರೂಪಾಯಿಗಳನ್ನು ಪಡೆಯಬೇಕಾದ ಪಡಿತರ ಚೀಟಿಯ ತಿದ್ದುಪಡಿ ಕಾರ್ಯಕ್ಕೆ 200 ರೂಪಾಯಿಗಳನ್ನು ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ಬಡ ಗ್ರಾಹಕರ ಸುಲಿಗೆ ಮಾಡುತ್ತಿರುವುದು ಸಾಬೀತಾಗಿದೆ. ಈ ವಿಷಯಕ್ಕೆ ಕುರಿತಂತೆ ಗ್ರಾಮ 1 ಜಿಲ್ಲಾ ಯೋಜನಾಧಿಕಾರಿಗಳು ಸಹ ಸ್ಪಷ್ಟನೆ ನೀಡಿದ್ದು, ಪಡಿತರ ಚೀಟಿ ತಿದ್ದುಪಡಿಗಾಗಿ ಕೇವಲ 25 ರೂಪಾಯಿಗಳನ್ನು ಮಾತ್ರ ಗ್ರಾಮವನ್ನು ಕೇಂದ್ರದ ಸಂಚಾಲಕರು ಪಡೆದುಕೊಳ್ಳಬೇಕು ಎಂದು ಹೇಳಿರುತ್ತಾರೆ. ಆದರೆ ಇರ್ಕಲಗಡ ಗ್ರಾಮದಲ್ಲಿರುವ ಗ್ರಾಮ 1 ಕೇಂದ್ರದ ಸಂಚಾಲಕ ಪ್ರಕಾಶ್ ಒಂದು ಪಡಿತರ ಚೀಟಿಗೆ ತಿದ್ದುಪಡಿಗೆ 200 ರೂಪಾಯಿಗಳನ್ನು ಪಡೆಯುತ್ತಿರುವುದು ಸಾಬೀತಾಗಿ ವಿಡಿಯೋ ಕೂಡ ಜಿಲ್ಲೆಯಾದ್ಯಂತ ಸಖತ್ ವೈರಲ್ ಆಗುತ್ತಿದೆ. ಇನ್ನಾದರೂ ಕಣ್ಮುಚ್ಚಿ ಕುಳಿತುಕೊಂಡಿದ್ದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರೆಗೂ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಇರ್ಕಲಗಡ ಗ್ರಾಮದಲ್ಲಿರುವ ಗ್ರಾಮ 1 ಕೇಂದ್ರ ಸಾಯಿ ಕಂಪ್ಯೂಟರ್ನ ಸಂಚಾಲಕ ಪ್ರಕಾಶ್ ಎಲಿಗಾರ್ ಸಾಯಿ ಕಂಪ್ಯೂಟರ್ ಅವರನ್ನು ವಿಚಾರಿಸಿದಾಗ ತಹಸೀಲ್ದಾರರು ಸೇರಿದಂತೆ ಎಲ್ಲರಿಗೂ ಮಾಮೂಲಿ ನೀಡುವುದಾಗಿ, ನೀವು ವರದಿಗಾರರು ಏನು ಬೇಕಾದರೂ ಮಾಡಿಕೊಳ್ಳಿ, ನೋಡಿಕೊಳ್ಳುತ್ತೇನೆ ಎಂದು ಧಮಕಿ ಹಾಕಿರುತ್ತಾನೆ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಕುರಿತಂತೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಗ್ರಾಮ 1 ಸಂಚಾಲಕ ವಿರುದ್ಧ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಸೇರ್ಪಡೆ ಕೊಟ್ಟನಪ್ಪ, ಓಪನ್ ಆಗ್ತಿಲ್ಲ ಸರ್ವರ್. ಅಲ್ಲ, ಈ ಹುಡುಗನ ಹೆಸರು ಮೇಲೆ ಚೆಕ್ ಮಾಡ್ರಿ ನೋಡೋಣ. ಇವರು ಮಾಡಿಸಿ ಮೊನ್ನೆ ಅಪಾಯ್ಡ್ ಇಬ್ಬರು ಮೂವರು ಐತ್ರಿ. ಓಪನ್ ಆಗಲ್ರಿ, ಓಪನ್ ಆಗ್ತಿಲ್ಲ ಸರ್ವರ್. ಓಪನ್ ಆಗಲ್ಲ. ಅದನ್ನ ಐತಿ ಅಣ್ಣ. ಪಾನ್ ಕಾರ್ಡ್ ಅಪ್ಲಿಕೇಶನ್ ಆಗ್ತಾನೆ ಆಗ್ತೀವಿ. ಅದು ರೇಷನ್ ಕಾರ್ಡ್ ಎಷ್ಟು ಆಯ್ತು? 200 ರೂಪಾಯಿ ಅಲ್ಲ ಸೇರ್ಪಡೆ. 200 ಅಣ್ಣ. ಪಾನ್ ಕಾರ್ಡ್ ಈಗ ಅರ್ಜೆಂಟ್ ಬೇಕಣ್ಣ ನಂಗೆ ನಾಳೆ. 2 ದಾಸಿ ಸಿಗುತ್ತೆ. ಅಂದ್ರೆ ಒರಿಜಿನಲ್ ಒರಿಜಿನಲ್ ಅಲ್ಲ, ಪ್ರಿಂಟ್ ಸಿಗುತ್ತೆ. ಒರಿಜಿನಲ್ 7 ದಿನಕ್ಕೆ ಬರುತ್ತೆ. ಒರಿಜಿನಲ್ ಎಲ್ಲಿ ಸಿಗಲ್ಲ, ಜಲ್ದಿ ಪ್ರಿಂಟ್ ಕೊಡ್ತೀವಿ. ನೋಡ್ರಿ